ಸರ್, ಏನಮ್ಮ ಮತ್ತೆ ನಿಂದು ಮಕ್ಕಳನ್ನ ಗದ್ದೆ ಬೆಟ್ಟ ಗುಡ್ಡ ಕರ್ಕೊಂಡು ಹೋಗಿದ್ದಾಯ್ತು, ಈಗ ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತ ಮಾಡಿದ್ಯಾ? ಅದೆಲ್ಲ ಏನೂ ಇಲ್ಲ ಸರ್. ಶಾಶ್ವತವಾಗಿ ಈ ಸ್ಕೂಲಿಂದ ದೂರ ಹೋಗೋಣ ಅಂತಿದ್ದೀನಿ. ಅಂದ್ರೆ ತಗೊಳ್ಳಿ ಸರ್. ಏನಮ್ಮ ಇದು? ನನಗೆ ಬೇರೆ ಸ್ಕೂಲ್ಗೆ ಟ್ರಾನ್ಸ್ಫರ್ ಮಾಡಿಕೊಡಿ ಸರ್. ಯಾಕೆ, ಏನಾಯ್ತು? ಆಗಿದ್ದೆಲ್ಲ ನಿಮಗೂ ಗೊತ್ತಲ್ಲ ಸರ್. ಅದು ಸಾಲು ಆಯ್ತಲ್ಲಮ್ಮ, ಅವನೇ ಕಾವ್ಯನ ಕಾಪಾಡಿ ಕರ್ಕೊ ಬಂದ್ರಲ್ಲ. ಕೆಲವ್ರು ಹಾಗೆ ಸರ್, ತೊಟ್ಲನ್ನು ತೋಗಿ ಮಗುನು ಚಿವುಡ್ತಾರೆ. ಅದೇನೇ ಇಲ್ಲಮ್ಮ, ತಪ್ಪೆಲ್ಲ ನಿಂದೆ. ನೀನು ನಮಗೆ ಸ್ಕೂಲಿಗೆ ಬಂದು ಸುಮ್ಮನೆ ಕೂತ್ಕೊಂಡು ಸಂಬಳ ತಗೊಂಡೋಗಿದ್ರೆ ಈ ಪಜಿತಿ ಎಲ್ಲ ಇರ್ತಾಯ್ತಾ? ಅದೆಲ್ಲ ಮುಗ್ದೋಗಿರೋ ಕತೆ ಸರ್. ದಯವಿಟ್ಟು ಈ ಟ್ರಾನ್ಸ್ಫರ್ ಲೆಟರ್ನ ಕನ್ಸಿಡರ್ ಮಾಡಿ ನನ್ನ ಬೇರೆ ಕಡೆ ಶಿಫ್ಟ್ ಮಾಡಿ. ಅಲ್ಲಮ್ಮ, ಮಕ್ಕಳ ಮೇಲೆ ಜೀವನೇ ಇಟ್ಟಿದ್ದೆ, ಈಗ ಹೇಗೆ ಬಿಟ್ಟು ಹೋಗ್ತೀಯ ನೀನು? ನಿನ್ನೆ ಅದೆಲ್ಲ ಆದ್ಮೇಲೆ ಮನೆಯವರಿಂದ ತುಂಬಾ ಒತ್ತಡ ಬರ್ತಿದೆ ಸರ್. ಈ ಕೆಲಸ ತಗೊಳ್ಳೋದು ಅಂದ್ರೆ ಸುಮ್ಮನೆನಮ್ಮ. ಈ ಕಾಲದಲ್ಲಿ ಎಷ್ಟು ಕಷ್ಟ ಇದೆ. ಹೇಗಾದ್ರೂ ಮಾಡಿ ಮನೆಯವ್ರನ್ನ ಕನ್ವಿನ್ಸ್ ಮಾಡಿ. ಇಲ್ಲ ಸರ್, ಈಗಾಗಲೇ ನಾನು ನಿರ್ಧಾರ ಮಾಡಿದ್ದೀನಿ. ಅಲ್ಲಮ್ಮ, ಅವರೇ ಬಿಟ್ಟು ಕಳಿಸಿದ ಮೇಲೆ ನಿಂದೇನು ತಗರಾರು? ಅವರೇ ನಮ್ಮ ಶಾಲೆಗೆ ಬರೋ ಮಕ್ಕಳು ಪೇರೆಂಟ್ಸ್ ಹತ್ರ ಹೇಳಿದಾರಲ್ಲ, ನಿಮ್ಮ ಮಕ್ಕಳನ್ನೆಲ್ಲ ಇನ್ಮೇಲೆ ಸ್ಕೂಲಿಗೆ ಕಳಿಸಿ ಅಂತ. ನಿಂದೇ ನಮ್ಮ ಹೊಸ ಕತೆ. ನನ್ಗೆ ಅವ್ರ ಸವಾಸನೆ ಬೇಡ. ಅಂದ್ರೆ ನೀನು ಅವನಿಗೆ ಎದುರ್ಕೊಂಡು ಹೋಗ್ತಾ ಇದೀಯಾ? ಈ ಅಕ್ಷರ ಯಾವತ್ತು ಭಯ ಪಡಿಸೋರ್ಗೆ ಎದುರಲ್ಲ ಸರ್, ಪ್ರೀತಿಗೆ ಎದುರ್ತೇನೆ. ನಾವು ಅಪ್ಪ ನನ್ನ ಕೈ ಮುಗಿದು ಕೇಳ್ಕೊಂಡ್ರು ಈ ಸ್ಕೂಲ್ನ ಬಿಟ್ಬಿಡು ಅಂತ, ಅದಕ್ಕೆ ಬಿಡ್ತಾ ಇದ್ದೀನಿ ಸರ್. ನಿನ್ನೆ ಆಗಿದ್ದು ನೆನೆಸ್ಕೊಂಡ್ರೆ ಎಂಥವ್ರಿಗೂ ಬೇಜಾರಾಗುತ್ತಮ್ಮ. ಆದರೂ ಇಂಥ ಕೆಲಸ ಬಿಡೋದು ತಪ್ಪು. ನಿನ್ನ ತಂದೆ ಫೋನ್ ನಂಬರ್ ಕೊಡು, ನಾನೇ ಒಂದ್ಸಲ ಅವ್ರ ಹತ್ರ ಮಾತಾಡ್ತೀನಿ. ಬೇಡ ಸರ್, ಯಾವುದೇ ಕಾರಣಕ್ಕೂ ನನ್ನ ನಿರ್ಧಾರನ ನಾನು ಬದಲಾಯಿಸಲ್ಲ. ದಯವಿಟ್ಟು ಈ ಟ್ರಾನ್ಸ್ಫರ್ ಲೆಟರ್ನ ಎಲ್ಲಿ ಕಳಿಸ್ಬೇಕೋ ಅಲ್ಲಿ ಕಳಿಸಿ ನಂಗೆ ಟ್ರಾನ್ಸ್ಫರ್ ಕೊಡಿ ಪ್ಲೀಸ್.